ನಾಗರ ಪಂಚಮಿ ಹಬ್ಬ ಇರೋ ಕಾರಣ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ ನಮ್ಮೂರ ಕಡೆ. ಸೊ ನಮ್ಮನ್ನು ಕೂಡ ಕರೆದಿದ್ರು ಅಂತಂದು ನಾವು ಸಾಟರ್ಡೆ ಮಧ್ಯಾಹ್ನ ಹಂಗೆ ಬಿಟ್ಟು ಸಂಜೆ ಹಂಗೆ ಇಲ್ಲಿ ಬಂದ್ವಿ. ಬಂದ ತಕ್ಷಣ ತುಂಬಾ ಚೆನ್ನಾಗಿ ನಮ್ಮ ಮಾಡ್ಕೊಂಡ್ರು. ಎಲ್ಲರೂ ತುಂಬಾ ಖುಷಿಪಟ್ಟರು ನನ್ನ ಮಕ್ಕಳನ್ನೆಲ್ಲ ನೋಡಿ. ನಮ್ಮಮ್ಮ ಕೂಡ ಬಳೆಯವ್ರನ್ನ ಕರೆಸಿ ಬಳೆ ಕೂಡ ಇಡಿಸಿದ್ರು ಹೆಣ್ಮಕ್ಳಿಗೆ. ಮತ್ತು ಭಾನುವಾರ ಸೋಮವಾರನೇ ಹಬ್ಬ ಇತ್ತಲ್ವ, ಸೊ ಬಂದ ತಕ್ಷಣ ಬಳೆ ಇಡಿಸಿದ್ರು. ನಮ್ಮ ಬಳೆಗಳು ಹೀಗೆ ಇಟ್ಕೊಂಡಿದ್ವಿ ನೋಡು, ಒಂದೇ ಥರ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅಮ್ಮಂದಿರು ನೈಟೆಲ್ಲ ಕೂತ್ಕೊಂಡು ಉಂಡೆ ಡಿಫ್ರೆಂಟ್ಸ್ ಉಂಡೆ ಮಾಡ್ತಾರೆ. ಕಡಲೆ ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆ ಅಂತ ಡಿಫ್ರೆಂಟ್ ಮಾಡ್ತಾರೆ. ನಮ್ಮನ್ನು ಕರೆದ್ರು, ನಾವು ಟಯರ್ಡಾಗಿ ಬಂದಿದ್ವಲ್ಲ, ಸೊ ಮಲ್ಕೊಂಬಿಟ್ಟಿದ್ವಿ. ಅವರು 2 o'clockವರೆಗೂ ಉಂಡೆ ಮಾಡಿ ಸಾಕಾಗ್ಬಿಟ್ಟಿದೆ ಅವರಿಗೆ. ಇನ್ನು ಮಾರ್ನಿಂಗ್ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಸಂಜೆ ಹಾಲು ಎರೆದಿತ್ತು. ಸೊ ನಮ್ಗೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಏನೇನೋ ಡಿಸ್ಕಷನ್ ಮಧ್ಯೆ ನಾವು ಬಂದಿರೋದಕ್ಕೆ. ತುಂಬಾ ಹೆವಿ ಹರಟೆ ಹೊಟ್ಕೊಂಡು ಕೂತ್ಕೊಂಡಿದ್ವಿ ಅಂತಂದು ಅಡುಗೆ ಎಲ್ಲ ಆಗಿದ್ರು ಕೂಡ ತುಂಬಾ ಲೇಟ್ ಆಯಿತು ಪೂಜೆ ಎಲ್ಲ ಮಾಡೋದು. ನಾವು ಮನೆ ಮುಂದೆ ಇರೋ ಭರಮಪ್ಪ ದೇವ್ರಂತ ಇದ್ದಾರೆ, ಅಲ್ಲೇ ನಾಗರ ಕಲ್ಲುಗಳಿದಾವಲ್ಲ, ಅದಕ್ಕೆ ಪೂಜೆ ಎಲ್ಲ ಮಾಡಿ ಹಾಲನ್ನ ಎರೆದ್ವಿ ಎಲ್ರೂ. ನನ್ನ ಮಗ ಅಂತೂ ಇಳಿತಾನೆ ಇರಲಿಲ್ಲ, ಯಾರ ಹತ್ರನೂ ಹೋಗ್ತಿಲ್ಲ. ಅವನು ಹೋದರೂ ಸ್ವಲ್ಪ ಹೊತ್ತಷ್ಟೇ, ಮತ್ತೆ ನಾನು ನೋಡಿದ್ರೆ ಹಾಗೆ ಬಂದುಬಿಡೋನು. ಅವ್ನು ಹಿಡ್ಕೊಂಡೆ ಹಾಲೆಲ್ಲ ಹಾಕಿದೆ. ನಾನು ಪೂಜೆ ಮಾಡೋದಾಗಿರ್ಬೋದು ಎಲ್ಲ ಅವ್ನು ಹಿಡ್ಕೊಂಡೇ ಮಾಡಿದೆ. ನನ್ನ ಮಗಳು ಹಾಗೆ ನಮ್ಮ ತಂಗಿ ಕೂಡ ಹಾಲು ಎರೆದ್ರು. ನನ್ನ ಮಗ ನಾನು ಸ್ವಲ್ಪ ಬಿಟ್ಟೋದ್ರೆ ಸಾಕು ಫುಲ್ ಅಳ್ತಾನೆ ಇರ್ತಾನೆ ಅವನು, ಅಷ್ಟಿಷ್ಟ ಅವನಿಗೆ ನಾನಂದರೆ. ಮನೆ ಮುಂದೆನೇ ದೇವರಿರೋ ಕಾರಣ ನಾವು ಏನು ಅಷ್ಟೊಂದು ರೆಡಿ ಆಗೋಕ್ಕೆ ಹೋಗಲಿಲ್ಲ. ಬಿಡಿ ಇಲ್ಲೇ ಅಲ್ವಾ ಪೂಜೆ ಮಾಡೋದು, ಇನ್ನೇನು ರೆಡಿ ಆಗೋದು ಅಂತಂದು ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಮಾರನೇ ದಿನ ಮೆಹಂದಿ ಎಲ್ಲ ಹಾಕಿದೆ ನನ್ನ ಮಗಳಿಗೆ ನಾನು ಸಂಜೆ ಹಂಗೆ. ಮಾರನೇ ದಿನ ಹಬ್ಬ ಇತ್ತಲ್ವ, ತುಂಬ ಗ್ರ್ಯಾಂಡಾಗಿತ್ತು. ಊರಾಗೆಲ್ಲ ಹೋಗಿ ಪೂಜೆ ಮಾಡಬೇಕಾಗಿತ್ತು. ಸೊ ಕ್ಲೀನಾಗೆಲ್ಲ ರೆಡಿಯಾಗಿ ಒಂದು ಮಧ್ಯಾಹ್ನ 3 ಗಂಟೆ ಹಂಗೆ ಮೈಲ್ಕಮ್ಮ ಅಂತ ದೇವರಿದ್ದು ನಮ್ಮ ಮನೆ ದೇವರು, ಅದಕ್ಕೆ ಪೂಜೆ ಮಾಡೋಕ್ಕೆ ಬಂದ್ವಿ. ಫಸ್ಟ್ಗೆ ಎಲ್ಲ ಹೆಣ್ಮಕ್ಳು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ರೆಡಿಯಾಗಿ ಎಲ್ಲ ದೇವ್ರಿಗೂ ಓಡಾಡ್ತಾರೆ. ಒಂದು 7-8 ದೇವ್ರು ಇರ್ಬೋದು ಮೇ ಬಿ. ಏನೇ ಫಂಕ್ಷನ್ ಆಗಲಿ ಏನೇ ಇದ್ದರೂ ಕೂಡ ಎಲ್ಲ ದೇವ್ರಿಗೂ ನೈವೇದ್ಯ ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು ಮಾಡ್ತಾರೆ ಅವರಲ್ಲಿ. ಏನೋ ಒಂಥರ ಚೆಂದ ಅಲ್ಲೆಲ್ಲ ನೋಡೋದಕ್ಕೆ. ಹುಡುಗಿರಂತೂ ಹೇಗೆ ಡಿಫ್ರೆಂಟಾಗೆಲ್ಲ ರೆಡಿಯಾಗಿಬಿಟ್ಟಿರ್ತಾರೆ. ಎಲ್ಲ ಹಬ್ಬದ ಸಿಚುವೇಷನಲ್ಲಿ ಹೇಗಿರುತ್ತಲ್ಲ ಆ ರೀತಿ ಇರುತ್ತೆ. ನಾವು ತುಂಬ ದಿನ ಆದಮೇಲೆ ಬಂದಿದ್ವಲ್ಲ, ತುಂಬಾ ಚೆನ್ನಾಗಿ ಎಲ್ಲರೂ ಯಾರು ಕೇಳಿದ್ರು ಬರೀ ಮಾತಾಡ್ಸೋದು. ತುಂಬಾ ಖುಷಿ ಆಯಿತು ಎಲ್ಲರ ಪ್ರೀತಿ ನೋಡಿ. ಏನೋ ತವ್ರ ಮನೆಗೆ ಅವಾಗಿನಿದ್ದಕ್ಕೆ ಕಾರಣಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆವಾಗ ಅಲ್ಲೇ ಮನೆಗೆ ಇರ್ತಿದ್ವಿ, ಜಗಳ ಹೊಡೆದಾಟ ಅವೇ ಇರ್ತಿದ್ವು. ಬಟ್ ಈಗ ಗಂಡನ ಮನೆಯಿಂದ ಬಂದ್ವಿ ಅಂತಂದರೆ ತುಂಬಾ ರೆಸ್ಪೆಕ್ಟು, ತುಂಬಾ ಪ್ರೀತಿ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅದೊಂಥರ ಹೇಗಲ್ವಾ ಅನುಭವ, ತುಂಬಾ ಖುಷಿ ಅಂತ ಅನ್ನಿಸ್ಬಿಡುತ್ತೆ. ನಾವೇನು ಹೇಳಿದ್ರು ಕೇಳ್ತಾರೆ, ಏನು ಬೈದರೂ ಬೈಸ್ಕೊಳ್ತಾರೆ. ನಮ್ಮ ಅಣ್ಣಂದಿರಾಗಿರ್ಬೋದು ಏನು ಎದುರ ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ ಅವರು. ನಮ್ಮ ತಂಗಿ ಬಿಡು ಬೈಲಿ ಅಂತಂದು. ಅದೇ ಮದುವೆಗೂ ಮುಂಚೆ ಏನಾದರೂ ಬೈದಿದ್ರೆ ಅಷ್ಟೇ ಜಗಳ ಆಡ್ಬಿಡ್ತಿದ್ವಿ ನಾವು. ಅದೇನು ಪ್ರೀತಿ ಗೊತ್ತಿಲ್ಲ. ಮದುವೆ ಆದಮೇಲೆ ಮದುವೆಗೂ ಮುಂಚೆ ತುಂಬಾ ಚೇಂಜ್ ಆಗಿಬಿಡುತ್ತೆ ಹೆಣ್ಮಕ್ಳ ಲೈಫು. ಇನ್ನು ನಾನು ತವ್ರ ಮನೆಗೆ ಬಂದಿದ್ವಿ ಅಲ್ಲ, ತುಂಬಾ ಖುಷಿ ಆಯಿತು. ನಾ ಅಪರೂಪಕ್ಕೆ ಬರೋದು, ಯಾಕಂದರೆ ಈಗಂತೂ ಮಕ್ಕಳಾಗಿದ್ದಾರಲ್ವ, ಸೊ ಜಾಸ್ತಿ ಎಲ್ಲ ಬರೋಕ್ಕಾಗೋದಿಲ್ಲ. 1 ಡೇ ಫುಲ್ಲು ಬೇಕು ಜರ್ನಿ ಮಾಡೋಕ್ಕೆ ನನಗೆ, ಸೊ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಹಬ್ಬ ಇರೋ ಕಾರಣ ಹಬ್ಬದ ರೀಸನ್ ಇಟ್ಕೊಂಡು ನಾನು ನನ್ನ ಮಕ್ಕಳನ್ನ ಮತ್ತು ನಮ್ಮ ಅಕ್ಕನ ಕರ್ಕೊಂಡು ಊರಿಗೆ ಬಂದಿದ್ದೀವಿ. ಇನ್ನು ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ನನ್ನ ಮಗಳನ್ನ ಹಾಗೆ ರೆಡಿ ಮಾಡಿ ಚೆನ್ನಾಗಿ ಅವಳನ್ನಷ್ಟೇ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಿದ್ದೆ ನಾನು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ಅದರಲ್ಲಿ. ನನ್ನ ಮಗ ಮಲ್ಕೊಂಬಿಟ್ಟಿದ್ದ, ಸೊ ಅವ್ನು ಕರ್ಕೊಂಡು ಹೋಗಿರಲಿಲ್ಲ. ಅವಳನ್ನೊಬ್ಬಳನ್ನೇ ಕರ್ಕೊಂಡು ಅದು ಅವ್ರ ಅತ್ತೆ ಕೊಡಿಸಿರೋ ಡ್ರೆಸ್ ಅಂತಂದು ಹಾಕ್ಕೊಂಡಿದ್ದಾಳೆ ಅವಳು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಸೊ ಅವಳ ಜೊತೆ ಸ್ವಲ್ಪ ಫೋಟೋಶೂಟು ಅದು ಇದು ಮಾಡ್ಕೊಳ್ಳೋಣ ಅಂತಂದು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೀನಿ, ಸವಿ ನೆನಪಾಗಿರಲಿ ಅಂತಂದು. ಅವಳಾಗೆ ಏನಾದರೂ ರೆಡಿ ಮಾಡಿದ್ರೆ ಮುಗ್ದೋತು. ಬರೀ ಅವಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ಮಾಡೋದು ಅವೇ ಆಗಿಬಿಡುತ್ತೆ ನಂದು. ಇನ್ನು ಹಬ್ಬದ ಸ್ಪೆಷಲಾಗಿ ನಮ್ಮ ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡಿದ್ರು ನೋಡಿ. ಹೋಳಿಗೆ, ಚಕ್ಕಲಿ, ಹಾಗೆ ಬಜ್ಜಿ, ತುಂಬ ಡಿಫ್ರೆಂಟ್ ಅಡುಗೆನ ಮಾಡಿದ್ರು. ಅವನ್ನ ಕೂಡ ತಿನ್ಕೊಂಡ್ವಿ. ನಮ್ಮ ತಂಗಿ ಈ ರೀತಿ ಹೋಳಿಗೆನ ಬದನೇಕಾಯಿ ಪಲ್ಯ ಜೊತೆ ಹತ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಅನ್ನೋದಕ್ಕೆ ಅದನ್ನು ಕೂಡ ಸ್ವಲ್ಪ ಟ್ರೈ ಮಾಡಿದೆ. ಹಾಗೆ ಲೋ ಬಜೆಟ್ ರಾಖಿ ಅನ್ನೋದನ್ನು ನಮ್ಮ ಅಣ್ಣಂಗೆ ಸ್ವಲ್ಪ ಟ್ರೈ ಮಾಡಿದ್ವಿ. ನಮ್ಮದು ಒಂದು ಇರಲಿ ಅಂತ ತುಂಬ ಟ್ರೆಂಡ್ ಆಗಿತ್ತಲ್ಲ, ಅದಕ್ಕೆ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಅದನ್ನು ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದಾದಮೇಲೆ ಒಂದು ಗೇಮ್ ಆಟ ಆಡಿದ್ವಿ, ಟ್ರೂತ್ ಆರ್ ಡೇರ್ ಅಂತ. ತುಂಬಾ ವಿಷಯಸ್ ಎಲ್ಲ ಗೊತ್ತಾಯಿತು. ಏನೇ ಮುಚ್ಚುಮರೆ ಇದ್ದರೆ ಎಲ್ಲ ಬಯಲಿಗೆ ಬಂತು. ಈ ಆಟದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ನನ್ನ ಮಗಳದ್ದು ನಂದು ಫೋಟೋಶೂಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಇದ್ದು ನೋಡಿ ನಾನು ನನ್ನ ಮಗಳ ಫೋಟೋ ತೆಗೆಸ್ಕೊಂಡಿರೋದು. ನನ್ನ ಮಗ ಕೂಡ ಎದ್ದು ಬಂದ, ಅವನ ಜೊತೆ ಕೂಡ ಫೋಟೋಶೂಟ್ನ ಮುಗಿಸ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.